ನಮಸ್ಕಾರ ಸ್ನೇಹಿತರೆ. ಪೂರ್ವದಲ್ಲಿ ಒಂದು ರಾಜ್ಯವಿತ್ತು. ಆ ರಾಜ್ಯವನ್ನು ಸುದರ್ಶನ ಎಂಬ ರಾಜ ಪಾಲಿಸುತ್ತಿದ್ದ. ಅವನು ತುಂಬಾನೇ ಧರ್ಮಾತ್ಮ, ಪ್ರಜೆಗಳ ಮೇಲೂ ಬಯಸುವವನು. ಆದರೆ ಅವನಿಗೊಂದು ದೊಡ್ಡ ಸಮಸ್ಯೆ ಇತ್ತು. ಅವನ ರಾಜ್ಯದಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ನಷ್ಟದಲ್ಲಿ ನಡೆಯುತ್ತಿತ್ತು. ಪ್ರಜೆಗಳು ಎಷ್ಟೇ ಕಷ್ಟಪಟ್ಟರೂ ಹಣ ಮಾತ್ರ ಉಳಿಯುತ್ತಿರಲಿಲ್ಲ. ಒಂದು ಸಲ ಮಹಾರಾಜ ಮಂತ್ರಿಗಳನ್ನು ಕರೆದು, ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಯಾವ ಕಾರಣಕ್ಕೆ ಬಂತು ಎಂದು ಕೇಳಿದ. ಮಂತ್ರಿಗಳೆಲ್ಲರೂ ಚೆನ್ನಾಗಿ ಚರ್ಚಿಸಿ, ಮಹಾರಾಜ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಬುಧವಾರ ಪೂಜೆಗಳನ್ನು ಮಾಡುತ್ತಿಲ್ಲ, ಬುಧವಾರ ಮಾಡುವ ವ್ರತಕ್ಕೆ ಪ್ರಾಮುಖ್ಯತೆ ಕೊಡುತ್ತಿಲ್ಲ, ಆದ್ದರಿಂದಲೇ ಈ ಸಮಸ್ಯೆಗಳು ಬರುತ್ತಿದೆ ಎಂದು ಹೇಳಿದರು. ಅದೇ ದಿನ ಆ ರಾಜ್ಯಕ್ಕೆ ಒಬ್ಬ ಸಾಧು ಬಂದರು. ರಾಜ ಅವರ ಹತ್ತಿರವೂ ಅದೇ ಪ್ರಶ್ನೆಯನ್ನು ಕೇಳಿದ. ಅವರೂ ಸಹ ಮಂತ್ರಿಗಳು ಕೊಟ್ಟ ಉತ್ತರವನ್ನೇ ಕೊಟ್ಟರು. ಆಗ ಮಹಾರಾಜ, ಸ್ವಾಮಿ, ಬುಧವಾರ ವ್ರತ ಯಾವುದು? ನನಗೂ ಕೂಡ ಗೊತ್ತಿಲ್ಲ. ಅದರ ಮಹತ್ವವನ್ನು ನನಗೆ ತಿಳಿಸಿಕೊಡಿ ಎಂದು ಕೇಳಿದ. ಆಗ ಆ ಸಾಧು, ಮಹಾರಾಜ, ಬುಧವಾರ ವ್ರತದ ಮಹತ್ವ ತಿಳಿಸುವ ಒಂದು ಕತೆ ಹೇಳುತ್ತೇನೆ ಕೇಳಿ. ಪ್ರಾಚೀನ ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನ ಹತ್ತಿರ ಲೆಕ್ಕವಿಲ್ಲದಷ್ಟು ಹಣ ಹಾಗೂ ವ್ಯವಸಾಯ ಭೂಮಿ ಇತ್ತು. ಒಂದು ಸಲ ಅವನು ದೂರ ಪ್ರಾಂತ್ಯಕ್ಕೆ ವ್ಯಾಪಾರದ ವಿಷಯವಾಗಿ ಹೋದ. ಅಲ್ಲಿ ವಿಜಯವಂತವಾಗಿ ಕೆಲಸ ಮುಗಿಸಿಕೊಂಡು ಅವನ ಊರಿಗೆ ಹಿಂದಿರುಗಿ ಬರಲು ಸಿದ್ಧನಾದ. ಆದರೆ ಅವನ ಕೆಲಸ ಮಂಗಳವಾರ ರಾತ್ರಿ ಪೂರ್ತಿಯಾಗಿತ್ತು. ಹಾಗಾಗಿ ಬುಧವಾರ ಪ್ರಯಾಣ ಮಾಡಬಾರದು ಎಂದು ಆ ಊರಿನವರು ಅವನಿಗೆ ಹೇಳಿದರು. ಬುಧವಾರ ಪ್ರಯಾಣ ಮಾಡುವುದು ಶುಭಾನ ಅಥವಾ ಅಶುಭಾನ ಎಂಬುದು ಆ ಶ್ರೀಮಂತನಿಗೆ ತಿಳಿಯದು. ಆ ಶ್ರೀಮಂತ ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಬುಧವಾರದಂದು ಊರಿಗೆ ಪ್ರಯಾಣ ಶುರು ಮಾಡಿದ. ದಾರಿ ಮಧ್ಯದಲ್ಲಿ ಎಷ್ಟೋ ಅಡೆತಡೆಗಳು ಎದುರಾದವು. ಜೀವನದಲ್ಲಿ ಯಾರೂ ಊಹಿಸಿರದ ಸಮಸ್ಯೆಗಳು ಬಂದವು. ಕಳ್ಳತನ, ವ್ಯಾಪಾರದಲ್ಲಿ ನಷ್ಟ ಮುಂತಾದವು ನಡೆಯಿತು. ಅವನು ತೀರಾ ಬಡತನಕ್ಕೆ ಬಂದುಬಿಟ್ಟ. ಇನ್ನು ಆ ವ್ಯಾಪಾರಿ ದುಃಖದಿಂದ ಅವನ ಸಮಸ್ಯೆಯನ್ನು ಒಬ್ಬ ಸಾಧು ಹತ್ತಿರ ಹೇಳಿಕೊಂಡ. ಆಗ ಆ ಸಾಧು ಅವನ ಹತ್ತಿರ ಈ ರೀತಿ ಹೇಳಿದರು, ನೋಡಪ್ಪ, ನೀನು ಬುಧವಾರ ವ್ರತವನ್ನು ಆಚರಿಸು. ನೀನು ಬುಧದೇವರನ್ನು ಪೂಜಿಸು. ನಿನ್ನ ಕಷ್ಟಗಳೆಲ್ಲ ಹೊರಟು ಹೋಗುತ್ತದೆ ಎಂದು ಉಪದೇಶಿಸಿದರು. ಅದರ ನಂತರ ಆ ವ್ಯಾಪಾರಿ ಬುಧವಾರದಂದು ಸ್ನಾನ ಮಾಡಿಕೊಂಡು ಓಂ ಬುಧಾಯ ನಮಃ ಈ ಮಂತ್ರವನ್ನು ಜಪ ಮಾಡಿದ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಶ್ರೀ ಮಹಾವಿಷ್ಣು ಹಾಗೂ ಬುಧದೇವರನ್ನು ಪೂಜಿಸಿದ. ತುಳಸಿ ಎಲೆಗಳು ಹಾಗೂ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿದ. ಆ ದಿನ ಉಪವಾಸ ಇದ್ದು ರಾತ್ರಿ ಬ್ರಾಹ್ಮಣರಿಗೆ ಊಟ ಹಾಕಿದ. ಕೆಲ ತಿಂಗಳು ಇದೇ ರೀತಿ ಪ್ರತಿ ಬುಧವಾರ ಮಾಡಿದ. 1 ವರ್ಷದ ಒಳಗೆ ಮತ್ತೆ ಅವನ ವ್ಯಾಪಾರ ಅಭಿವೃದ್ಧಿಯಾಯಿತು. ಅದರ ಜೊತೆ ಅವನಿಗೆ ಬುದ್ಧಿ ಜ್ಞಾನ ಕೂಡ ಹೆಚ್ಚಾಯಿತು. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ತಿಳುವಳಿಕೆ ಬಂದಿತು. ಮನೆಯಲ್ಲೂ ಕೂಡ ಶಾಂತ ವಾತಾವರಣ ತಯಾರಾಯಿತು. ಹಾಗಾಗಿ ಮಹಾರಾಜ, ಪ್ರಜೆಗಳು ಕೇವಲ ವಾರದಲ್ಲಿ ಸೋಮ, ಶುಕ್ರ ಹಾಗೂ ಶನಿವಾರಕ್ಕೆ ಮಾತ್ರವೇ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ. ಬುಧವಾರಕ್ಕೂ ಕೂಡ ತುಂಬಾ ಮಹತ್ವವಿದೆ ಅಂದರು ಸಾಧು. ಸಾಧು ಹೇಳಿದ ಈ ಕತೆ ಕೇಳಿದ ಮಹಾರಾಜ ಕೂಡಲೇ ಅವನ ರಾಜ್ಯದಲ್ಲೂ ಕೂಡ ಬುಧವಾರ ವ್ರತ ಪ್ರಾರಂಭಿಸಬೇಕು ಎಂದು ತೀರ್ಮಾನ ತೆಗೆದುಕೊಂಡ. ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳಿಗೆ ಬುಧವಾರ ವ್ರತದ ನಿಯಮಗಳನ್ನು ಕಲಿಸಿಕೊಡಲು ಹಾಗೂ ಅದರ ಮಹತ್ವ ತಿಳಿಸಲು ಕೆಲವು ಪಂಡಿತರನ್ನು ನೇಮಿಸಿದ. ಮಹಾರಾಜನು ಕೂಡ ಬುಧವಾರ ವ್ರತವನ್ನು ಆಚರಿಸಿದ. ಕೆಲವೇ ತಿಂಗಳಿನಲ್ಲಿ ಮತ್ತೆ ಅವನ ರಾಜ್ಯ ಸುಭಿಕ್ಷವಾಯಿತು. ವ್ಯವಸಾಯ ಅಭಿವೃದ್ಧಿಯಾಯಿತು. ವ್ಯಾಪಾರಗಳು ಲಾಭವನ್ನು ತಂದುಕೊಟ್ಟಿತು. ಪ್ರಜೆಗಳು ಸಿರಿ ಸಂಪತ್ತಿನಿಂದ ತುಂಬಿ ತುಳುಕಿದರು. ಇನ್ನು ಮಹಾರಾಜ ಸಂತೋಷದಿಂದ ಇದೆಲ್ಲವೂ ಬುಧದೇವರ ಕೃಪೆ, ಅವರ ಕೃಪೆಯಿಂದಲೇ
ಮತ್ತೆ ನಮ್ಮ ರಾಜ್ಯದಲ್ಲಿ ಸುಖ ಸಂತೋಷ ನೆಲೆಯೂರಿದೆ ಎಂದು ಹೇಳಿದ. ಇನ್ನು ಈ ಪೂಜೆ ಅಥವಾ ವ್ರತ ಮಾಡುವ ವಿಧಾನ ನೋಡೋಣ. ಬುಧವಾರ ಬೆಳಗಿನ ಜಾವವೇ ಎದ್ದು ತಲೆ ಸ್ನಾನ ಮಾಡಿಕೊಂಡು ಹಸಿರು ಬಣ್ಣದ ಬಟ್ಟೆ ಧರಿಸಬೇಕು. ಬುಧವಾರದಂದು ಶ್ರೀ ಮಹಾವಿಷ್ಣು ಹಾಗೂ ಬುಧದೇವರನ್ನು ಪೂಜಿಸಬೇಕು. ತುಳಸಿ ಎಲೆಗಳು ಮಹಾವಿಷ್ಣುವಿಗೆ ಸಮರ್ಪಿಸಬೇಕು. ಹಸಿರು ಬಣ್ಣದ ಹಣ್ಣುಗಳನ್ನು ಬುಧದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಸಿಹಿ ಪದಾರ್ಥಗಳನ್ನು ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಅದರ ನಂತರ ಈಗ ನಾನು ಹೇಳಿರುವಂತಹ ಬುಧದೇವರ ವ್ರತಕತೆ ಕೇಳಬೇಕು ಅಥವಾ ಹೇಳಬೇಕು. ಬ್ರಾಹ್ಮಣರು ಅಥವಾ ಬಡವರಿಗೆ ದಾನ ಕೊಡಬೇಕು. ಈ ರೀತಿ ಮಾಡಿದರೆ ಕೆಲವೇ ತಿಂಗಳುಗಳಲ್ಲಿ ಬುದ್ಧಿ, ಸಂತೋಷ, ಜ್ಞಾನ, ಹಣ ಹಾಗೂ ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳಬಲ್ಲ ಶಕ್ತಿ ಬರುತ್ತದೆ. ವ್ಯಾಪಾರ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೆಯುತ್ತದೆ. ಕೌಟುಂಬಿಕ ಜೀವನ ಸಂತೋಷವಾಗಿರುತ್ತದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಅನಾರೋಗ್ಯ ಸುಧಾರಿಸುತ್ತದೆ. ಸಾಲ ಬಾಧೆಯಿಂದ ವಿಮುಕ್ತಿ ಪಡೆಯುತ್ತೀರಿ. ಈ ರೀತಿ ಪ್ರತಿ ಬುಧವಾರ ಮಾಡಿದರೆ ಬುಧದೇವರ ಕೃಪೆಯಿಂದ ಎಲ್ಲವೂ ಶುಭ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.